ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾದಂಥ ದಿವ್ಯಾ ಸುರೇಶ್ ಅವರು ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಇವಾಗ ಅವ್ರ ಮೇಲೆ ಫೈಲ್ ಆಗಿದೆ ಅಂತ. ಅಂದರೆ ಇದು ಏನಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸೋದಕ್ಕಿಂತ ಮುಂಚೆ ಒಂದು ವೀಡಿಯೋ ಇದೆ, ಆ ವೀಡಿಯೋ ನೋಡ್ಕೊಂಬರೋಣ. ವೀಡಿಯೋ ನೋಡ್ಕೊಂಬಿಟ್ಟು ಆಮೇಲೆ ಅದ್ರ ಬಗ್ಗೆ ನಾವು ಮಾತಾಡೋಣ. ನೋಡಿ, ಇವಾಗ ವೀಡಿಯೋನ ಕೂಡ ಹಾಕ್ತೀನಿ. ಇವಾಗ ನೋಡಿ, ಒಂದು ಬೈಕ್ ಬರ್ತಾ ಇದೆ, ಜೊತೆಲಿ ಇಲ್ಲಿ ದಿವ್ಯಾ ಸುರೇಶ್ ಅವರ ಕಾರು ಕೂಡ ಬರ್ತಾ ಇದೆ. ಅಂದರೆ ಬೈಕಿಗೆ ಟಚ್ ಆಯಿತು. ಬೈಕಿಗೆ ಟಚ್ ಆಗ್ತಿದ್ದಂಗೆ ಅವ್ರು ಬಿದ್ದೋಗ್ಬಿಟ್ಟು ಹೋಗಿ ಅಂತ ಕರೀತಾ ಇದ್ದಾರೆ. ಬಟ್ ಅವರು ಕಾರವ್ರು ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ. ಸೊ ನೋಡಿ, ಸುಮ್ಮನೆ ಹೊರಟೋದ್ರು. ಪಾಪ ಇಲ್ಲಿ ಇವರು ನರಳಾಡ್ತಾ ಇದ್ದಾರೆ. ಇವರು ಆಗ್ತಾ ಇಲ್ಲ ಕಿರಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅಂತ ಅಂದರೆ ಒಬ್ಬರು ಲೇಡಿಗೆ ಇಲ್ಲಿ ಕಾಲು ಕೂಡ ಮುರಿದೋಗಿದೆ. ಜೊತೆಯಲ್ಲಿ ಇವ್ರಿಗೆ ಬೈಕ್ನವ್ರಿಗಿದ್ರಲ್ಲ, ಅವ್ರಿಗೆ ಒಂದು ಮೇಜರಾಗಿ, ಅಂದರೆ ಮೇಜರ್ನ ಮೈನರಾಗಿ ಏಟಾಗಿದೆ. ಒಬ್ರಿಗೆ ಮಾತ್ರ ಮೇಜರಾಗಿ ಕಾಲು ಮುರಿದೋಗಿರೋರು ಕೂಡ ಇವಾಗ ಅಡ್ಮಿಟ್ ಆಗಿದ್ದಾರೆ. ಈಗ ಏನಪ್ಪ ಅಂತ ಅಂದರೆ, ಈಗ ಬೈಕ್ ಓಡಿಸ್ಕೊಂಬರ್ತಿದ್ದ ಕಿರಣ್ ಮತ್ತು ಈ ಕಡೆ ಕಾರಲ್ಲಿ ಬರ್ತಾ ಇದ್ದಂಥ ದಿವ್ಯಾ ಸುರೇಶ್ ಅವ್ರು ಏನಾಗಿದೆ ಅಂತ ಅಂದರೆ, ಸೊ ಮೊದಲನೇದಾಗಿ ಇಲ್ಲಿ ಏನಂತ ಅಂದರೆ, ಇವಾಗ ಆಕ್ಸಿಡೆಂಟಿಗೆ ಮೂಲ ಏನು ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ನೋಡಿ, ಮೊದಲನೇದಾಗಿ ಏನಂತ ಅಂದರೆ, ಅವ್ರ ಪಾಡಿಗೆ ಅವರು ಬೈಕ್ ಬರ್ತಾ ಇದೆ, ಸೆಂಟರ್ ರೋಡಲ್ಲಿ ಬರ್ತಾ ಇದೆ, ಈ ಕಡೆ ಕಾರು ಕೂಡ ಬರ್ತಾ ಇದೆ. ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು. ಸೂಕ್ಷ್ಮವಾಗಿ ಗಮನಿಸಿದ್ರೆ, ಅಂದರೆ ಮಾರ್ಕ್ ಮಾಡಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ 2 ಬೀದಿ ನಾಯಿಗಳು ನಿಂತಿದ್ದಾವೆ. ಅಂದರೆ ಸೈಡಲ್ಲಿ ಫುಟ್ಪಾತಲ್ಲಿ 2 ಬೀದಿ ನಾಯಿಗಳು ನಿಂತಿದ್ದಾವೆ. ರಾತ್ರಿ ಹೊತ್ತಾದರೆ ಬೀದಿ ನಾಯಿಗಳು ಏನು ಮಾಡ್ತವೆ ಅಂತಂದರೆ, ಬೈಕರ್ಸ್ ಯಾರೇ ಬರ್ತಾ ಇದ್ರು ಅಷ್ಟೇ, ಈಗ 3 ಜನ ಬರ್ತಾ ಇದ್ದಾರೆ, 4 ಜನ ಬರ್ತಾರೆ, 2 ಬರ್ತಾರೆ, ಒಬ್ಬರು ಬರ್ತಾರೆ, ಯಾರು ಕೂಡ ನೋಡಲ್ಲ. ಇಲ್ಲಿ ನಾಯಿಗಳು ಏನು ಮಾಡ್ತವೆ ಅಂತಂದರೆ, ಒಂದು ಬೈಕ್ ಬರ್ತಾ ಇದ್ದಾವೆ ಅಂತ ಅಂದರೆ ಬೊಗಳ್ಕೊಂಡು ಒಟ್ಟಿಸ್ಕೊಂಡು ಹಿಂದೆನೇ ಹೊರಟೋಗ್ತವೆ. ಎಲ್ಲ ಕಡೆನೂ ಇದು ಕಾಮನ್ನು. ಅದೇ ರೀತಿ ಈಗ ಅಲ್ಲೇನು 2 ನಾಯಿ ನಿಂತಿದ್ದಾವೋ, ಅದರಲ್ಲಿ ಒಂದು ನಾಯಿ ನೋಡಿ, ಈಗ ಮಾರ್ಕ್ ಮಾಡ್ತೀನಿ, ಅದು ಸೈಡಲ್ಲಿತ್ತು, ಬೊಗಳುಕೊಂಡು ಸೀದಾ ಬೈಕ್ ಹತ್ರಕ್ಕೆ ಬರ್ತವೆ. ಬೈಕ್ ಹತ್ರ ಬರ್ತಿದ್ದಂಗೆ ಅವರು ಗಾಬರಿ ಬಿದ್ದು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಚೂರು ಫುಲ್ಲು ರೈಟ್ ಸೈಡ್ ಹೊರಟೋಗಿದ್ದಾರೆ. ಅಂದರೆ ಬೈಕ್ ಬರಬೇಕಾಗಿರೋದು ಲೆಫ್ಟ್ ಸೈಡಲ್ಲಿ. ಬಟ್ ಏನಕ್ಕೆ ಅಂತಂದರೆ, ಈ ನಾಯಿಗಳು ಬೊಗಳ್ಕೊಂಡು ಹೋಗಿರೋದ್ರಿಂದ ಅವರು ಗಾಬರಿ ಬಿದ್ದು ಏನು ಮಾಡಿದ್ದಾರೆ ಅಂತಂದರೆ, ಫುಲ್ಲು ರೈಟ್ ಸೈಡ್ ಹೊರಟೋಗಿದ್ದಾರೆ. ಆಮೇಲೆ ಕಾರ್ ಕೂಡ ಅಷ್ಟೇ ಇಂಡಿಕೇಟರ್ ಹಾಕೊಂಡು ಈಗ ಲೆಫ್ಟಿಗೆ ಟರ್ನ್ ಆಗಿದ್ದಾರೆ. ಬಟ್ ಏನಾಗಿದೆ ಅಂತ ಅಂದರೆ, ಅವರು ಕೂಡ ಒಂದು ಯಾರು ಕೂಡ ಇಲ್ಲಿ ಫುಲ್ ಓವರ್ ಸ್ಪೀಡಾಗಿ ಏನು ಬರ್ತಾ ಇಲ್ಲ, ಇವರು ನಿಧಾನಕ್ಕೆ ಟರ್ನ್ ಮಾಡ್ತಾ ಇದ್ದಾರೆ. ಅವರು ಕೂಡ ಒಂದು ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದ್ದಾರೆ. ಯಾರು ಕೂಡ ಇಲ್ಲಿ ಹೆವಿ ಫಾಸ್ಟಾಗಿ ಏನು ಬರ್ತಾ ಇಲ್ಲ. ಬಟ್ ನಾಯಿ ಬಂದಂಥ ಗಾಬರಿಲಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ರೈಟ್ ಸೈಡ್ ಹೊರಟೋಗಿದ್ರೆ. ರೈಟ್ ಸೈಡ್ ಹೋದಂಥ ಟೈಮಲ್ಲಿ ಕಾರು ಕೂಡ ಸಡನ್ನಾಗಿ ಟರ್ನ್ ಆಗಿರೋದ್ರಿಂದ ಆ ಟರ್ನಲ್ಲಿ ಗೊತ್ತಾಗಲ್ಲ. ಏನಕ್ಕೆ ಅಂತಂದರೆ, ಚಿಕ್ಕ ಟರ್ನಲ್ಲಿ ಆಗಿದೆ. ಟರ್ನ್ ಆಗ್ತಿದ್ದಂಗೆ ಇಲ್ಲಿ ಕಾರ್ ಟಚ್ ಆಗಿದೆ. ಕಾರ್ ಟಚ್ ಆಗದಲ್ಲೇ ಅವ್ರು ಬಿದ್ದಿಲ್ಲ. ಕಾರ್ ಟಚ್ ಆಗದಲ್ಲೇ ಏನಾರು ಅವ್ರು ಬಿದ್ದಿದ್ರೆ, ಸೊ ಯಾವುದೇ ಆದಂಥ ಇವ್ರ ಮೇಲೆ ಯಾವುದೇ ಆದಂಥ ಆ್ಯಕ್ಷನ್ ತೊಗೊಳಂಗಿರಲಿಲ್ಲ, ಯಾವುದೇ ಆದಂಥ ಸ್ಟೇಟ್ಮೆಂಟ್ ತೊಗೊಳಂಗಿಲ್ಲ. ಬಟ್ ಇಲ್ಲಿ ಮೇಯ್ನು ಕಾರ್ ಟಚ್ ಆಗ್ತಿದೆ. ಕಾರ್ ಟಚ್ ಆಗ್ತಿದ್ದಂಗೆ ಇವರು ಬಿದ್ದೋಗಿದ್ದಾರೆ. ಬಿದ್ದೋದಾದ್ಮೇಲೆ ಏನಾಗಿದೆ ಅಂತ ಅಂದರೆ, ಒಬ್ಬರಿಗೆ ಮೇಜರಾಗಿ ಕಾಲು ಮುರಿದೋಗಿದೆ. ಅಂದರೆ ಅವರು ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆಮೇಲೆ ಇವರಿಬ್ಬರಿಗೂ ಚಿಕ್ಕ ಪುಟ್ಟ ಏಟಾಗಿದೆ ಅಷ್ಟೇ. ಅದಾದಮೇಲೆ ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಆಕ್ಸಿಡೆಂಟ್ ಆದ ದಿನ ಯಾವುದೇ ಆದಂಥ ಕೇಸ್ನ ರಿಜಿಸ್ಟರ್ ಮಾಡಿಲ್ಲ. ಬಟ್ ಕೇಸ್ ರಿಜಿಸ್ಟರ್ ಮಾಡಿರೋದು ನೆಕ್ಸ್ಟ್ ಬೆಳಗ್ಗೆ ಹೋಗ್ಬಿಟ್ಟು ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನಲ್ಲಿ ಇವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಕಿರಣ್ ಅವರು ಕೇಸ್ ರಿಜಿಸ್ಟರ್ ಮಾಡಾದ್ಮೇಲೆ, ಅಂದರೆ ದಿವ್ಯಾ ಸುರೇಶ್ ಅವ್ರ ಮೇಲೆ ಹಿಟ್ ಆ್ಯಂಡ್ ರನ್ ಕೇಸ್ನ ಇವರು ರಿಜಿಸ್ಟರ್ ಮಾಡಿದ್ದಾರೆ. ಅಂದರೆ ನಮಗೆ ಗುದ್ದು ಹೊರಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಈಗ ದಿವ್ಯಾ ಸುರೇಶ್ ಅವ್ರನ್ನ ಕರೆಸ್ತಾರೆ. ದಿವ್ಯಾ ಸುರೇಶ್ ಅವ್ರನ್ನ ಕರೆಸಾದ್ಮೇಲಿಂದ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ, ಬೈಕ್ ಟಚ್ ಆಗಿರೋದು ನನಗೆ ಗೊತ್ತೇ ಇಲ್ಲ, ಅಂದರೆ ಸಡನ್ನಾಗಿ ಏನು ನಾನು ಟರ್ನ್ ಮಾಡಿಲ್ಲ, ಆರಾಮಾಗಿ ನಾನು ನಿಧಾನಕ್ಕೆ ಬಂದಿದ್ದೀನಿ. ಬೈಕ್ ಟಚ್ ಆಗಿ ಬಿದ್ದಿರೋದು ನನಗೆ ಗೊತ್ತೇ ಇಲ್ಲ, ನನಗೊಂಚೂರು ಅರ್ಜೆಂಟ್ ಕೆಲಸ ಇತ್ತು, ಅದರಿಂದಾಗಿ ನಾನು ಹೊರಟೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರೆ. ಏನು ಅಂತ ಅಂದರೆ, ಒಂದು ಟಚ್ ಆಗ್ತಿದ್ದಂಗೆ ಅವರು ಟಚ್ ಆಗಿರೋದು ಗೊತ್ತಾಗಿದೆ. ಆರಾಮಾಗಿ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಟಚ್ ಆಗಿರೋದು. ಅಷ್ಟೆಲ್ಲ ಸೌಂಡ್ ಆಗಿದೆ, ಯಾರಿಗೆ ಗೊತ್ತಾಗಲ್ಲ ಹೇಳಿ. ಅಂದರೆ ಟಚ್ ಆಗಿದೆ. ಟಚ್ ಆಗ್ತಿದ್ದಂಗೆ ಇವ್ರು ಬಿದ್ದೋಗಿದ್ದಾರೆ. ಬಿದ್ದೋದಾಗ ಇವರು ಕಾರ್ ಅವ್ರು ಏನು ಮಾಡಬೇಕು ಅಂತ ಅಂದರೆ, ಅದು ಆಕ್ಸಿಡೆಂಟ್, ಅದು ಇದು ಯಾವುದೇ ಆದಂಥ ಇಂಟೆನ್ಷನ್ ಆಗಿ ಮಾಡಿರೋದಲ್ಲ. ಅಂದರೆ ಇದು ಆಕ್ಸಿಡೆಂಟ್ ಅನ್ನೋದು ಒಂದು ಕಾಮನ್ನು. ಇಂಟೆನ್ಷನ್ ಆಗಿ ಮಾಡಿದ್ರೆ ಅದನ್ನು ಮರ್ಡರ್ ಅಂತಾರೆ. ಬಟ್ ಇದು ಆಗಿರೋದು ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಾಗ ಯಾವ ತಪ್ಪು ಯಾವ ಸರಿ ಅನ್ನೋದಕ್ಕಿಂತ ಮೊದಲು ನಮ್ಮ ಮಾನವೀಯತೆ ಅಲ್ಲಿ ಬರಬೇಕು. ಅಂದರೆ ಟಚ್ ಆಗ್ತಿದ್ದಂಗೆ ಅವ್ರು ಇಳಿದುಬಿಟ್ಟು ಅವ್ರದ್ದು ಏನಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ಅದು ಬೇರೆ ರೀತಿಯೇ ಇರೋದು. ಬಟ್ ಇವ್ರು ಏನು ಮಾಡಿದ್ದಾರೆ, ಟಚ್ ಆಗಿದೆ, ಕಾರ್ ಟಚ್ ಆಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಕಾರ್ ಟಚ್ ಆಗಿದೆ, ಕಾರ್ ಟಚ್ ಆಗ್ತಿದ್ದಂಗೆ ಬಿದ್ದಿದ್ದಾರೆ. ಬಿದ್ದೋದ್ಮೇಲೆ ಅವ್ರು ನರಳ್ತಾ ಇದ್ರು ಕೂಡ ಇವರ ಪಾಡಿಗೆ ಇವರು ಕೆಲಸ ಇದೆ ಅಂತ ಹೊರಟೋಗ್ಬಿಟ್ಟಿದ್ದಾರೆ. ಅಂದರೆ ಈಗ ಬೇರೆ ಯಾರ್ದೋ ತಪ್ಪಿರುತ್ತೆ, ಬರ್ತಾರೆ, ಗುದಿತಾರೆ, ಸತ್ತೋದ್ರು ಅಂತ ಅಂದ್ಕೊಳ್ಳಿ. ಸತ್ತೋಗ್ತಿದ್ದಂಗೆ ನನಗೆ ಬೇರೆ ಏನಾದ್ರು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ರೆ ಏನದು? ಅಂದರೆ ಇದು ಆ ಥರ ಏನಾಗಿಲ್ಲ, ಬಟ್ ಏಟ್ ಆಗಿದೆ. ಬಟ್ ಇವ್ರು ನಿನ್ಸ್ಬಿಟ್ಟು ಒಂದು ಹಾಸ್ಪಿಟಲ್ಗೆ ಸೇರಿಸಿದ್ರೆ, ಬಟ್ ಅದು ಬೇರೆ ರೀತಿನೇ ಇರೋದು. ಬಟ್ ಇವ್ರು ಯಾವುದೇ ಆದಂಥ ಹಾಸ್ಪಿಟ್ಲಿಗೂ ಸೇರಿಸಿಲ್ಲ, ಏನೂ ಸೇರಿಸಿಲ್ಲ. ಅವ್ರ ಪಾಡಿಗೆ ಅವ್ರು ಕಾರ್ ಟಚ್ ಆಯಿತಾ, ಅವ್ರು ಟಚ್ ಮಾಡಿರೋದಲ್ವ ಅಂತ ಹೇಳ್ಬಿಟ್ಟು ಇವರು ಹೊರಟೋಗ್ಬಿಟ್ಟಿದ್ದಾರಂತೆ. ಸೊ ಇದು ಯಾವ ರೀತಿ ನನಗೆ ಗೊತ್ತಿಲ್ಲ. ಸ್ಟೇಟ್ಮೆಂಟಲ್ಲಿ ಇವರು ಅದೇನೇ ಹೇಳಿರೋದು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಕೂಡ ಹಾಕಿದ್ದಾರೆ. ಅಂತ ಅಂದರೆ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಹೌದು, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಬಟ್ ಒಂದು ಚೂರಾರು ಮಾನವೀಯತೆ ಅನ್ನೋದು ಇರ್ಬೇಕು ತಾನೇ. ಅಲ್ಲಿ ಟಚ್ ಆಯಿತು, ಬಿದ್ದರು. ಸೊ ಅಂದರೆ ಈಗ ಏನಂತ ಅಂದರೆ, ತಪ್ಪೇನು ಹುಡುಕ್ತಾ ಇದ್ದಾರೆ ಅಂತ ಅಂದರೆ, ಬೈಕ್ ಅವರು ತ್ರಿಬಲ್ ರೈಡಿಂಗ್ ಬರ್ತಾ ಇದ್ದಾರೆ ಅಲ್ಲಿ ಅನ್ನೋದೊಂದು ಮಿಸ್ಟೇಕ್ ಆಗಿದೆ. ಅಂದರೆ ತ್ರಿಬಲ್ ರೈಡಿಂಗ್ ಬರ್ತಾ ಇರೋದ್ರಿಂದನೇ ಇಲ್ಲಿ ಆಕ್ಸಿಡೆಂಟ್ ಆಗಿರೋದು ಅಂತ ಹೇಳಿದ್ರೆ. ಬಟ್ ಅಲ್ಲಿ ಮೇಜರ್ ಕಾರಣ ಏನಪ್ಪ ಅಂತ ಅಂದರೆ, ಆ ನಾಯಿಗಳು ಬಂದು ಬೊಗಳಿರೋದ್ರಿಂದ, ಅಂದರೆ ನಾಯಿಗಳು ಬಂದು ಜೋರಾಗಿ ಬೊಗಳಿರೋದ್ರಿಂದ ಏನಾಗಿದೆ ಅಂತ ಅಂದರೆ, ಬೈಕನ್ನು ಗಾಬರಿ ಬಿದ್ದಿದ್ದಾನೆ. ಬಟ್ ಅವ್ರು ಯಾರು ಕೂಡ ಅಷ್ಟಾಗಿ ಗಮನಿಸಿಲ್ಲ ಅದನ್ನು. ಸೊ ಬಂದು ನಾಯಿ ಬೊಗಳುತ್ತಿದ್ದಂಗೆ ಅವರು ಬಂದು ಫುಲ್ ರೈಟ್ ಸೈಡ್ ಹೊರಟೋಗಿದ್ದಾರೆ. ರೈಟ್ ಸೈಡ್ ಹೋಗಿರೋದ್ರಿಂದ ಕಾರು ಕೂಡ ಈಗ ಲೆಫ್ಟ್ ಟರ್ನ್ ಆಗಿರೋದ್ರಿಂದ ಸಡನ್ನಾಗಿ ಆಕ್ಸಿಡೆಂಟ್ ಆಗಿದೆ. ಇದು ಒಂದು ಆಕ್ಸಿಡೆಂಟೇ.
ಬಟ್ ಏನಪ್ಪ ಅಂತಂದರೆ ಅವ್ರು ನಿಲ್ಲಿಸ್ಬೇಕಾಯ್ತು, ನಿಲ್ಲಿಸ್ಬಿಟ್ಟು ಏನಾದರೂ ಆಗಲಿ ಅಲ್ಲಿ ನಿಂತ್ಕೊಂಡು ಏನಾರು ಆಗಲಿ ಅವ್ರಿಗೆ ಏನೇ ಕೆಲಸ ಇರಲಿ, ಒಬ್ಬ ಮನುಷ್ಯನ ಪ್ರಾಣಕ್ಕಿಂತ ಒಂದು ದೊಡ್ಡ ಕೆಲಸ ಯಾವುದೂ ಕೂಡ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಕೆಲಸ ಬೇಕಾದ್ರೆ ಹೋಗಿ ಇನ್ನೊಂದು ದಿನ ಮಾಡ್ಬೋದು, ಬಟ್ ಅಕಸ್ಮಾತ್ ಏನಾರು ಎಮರ್ಜೆನ್ಸಿ ಆಗಿ ಏನೋ ಮನುಷ್ಯನ ಪ್ರಾಣ ಹೊರಟೋಗ್ಬಿಟ್ಟಿದ್ರೆ ಅದು ವಾಪಸ್ ಬರೋದಾ? ಕೆಲಸನೇ ಆಗಲಿ ದುಡ್ಡೇ ಆಗಲಿ ಅದು ಇನ್ನೊಂದು ದಿನ ಮಾಡ್ಕೊಬೋದಾಯಿತು. ಬಟ್ ಇವರು ನಿಲ್ಲಿಸ್ಬಿಟ್ಟು ಹಾಸ್ಪಿಟಲ್ಗೆ ಸೇರಿಸ್ಬೋದಾಗಿತ್ತು. ಬಟ್ ಇವ್ರು ಯಾವುದೇ ಆದಂಥ ಆ ಥರ ಕೆಲಸನೂ ಮಾಡಿಲ್ಲ, ಸ್ಟೇಟ್ಮೆಂಟಲ್ಲೂ ಕೂಡ ಮಾಡಿಲ್ಲ, ಜೊತೆಯಲ್ಲಿ ರೀಲ್ಸ್ ಕೂಡ ಮಾಡಿ ಹಾಕಿದ್ದಾರೆ. ಅಂದರೆ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಬಟ್ ಈ ಅನಿಸಿಕೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಅಂದರೆ ಈ ಇನ್ಸಿಡೆನ್ಸ್ ಅನಿಸಿಕೆ ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.